ಯಾದಗಿರಿಯಲ್ಲಿ ನಿಲ್ಲದ ರಕ್ಕಸ ಫೈನಾನ್ಸ್ ಅಟ್ಟಹಾಸ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟಾಗಿ ತಮ್ಮ ಕುಟುಂಬ. ಬೆಂಗಳೂರಿಗೆ ಬಂದಿದ್ದ ಕುಟುಂಬದ ಮನೆಗೆ ಬೀಗ ಜಡಿದ ಕಂಪನಿ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಘಟನೆ. ಇನ್ನು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರೋ ಗೀತಮ್ಮ ಎಂಬುವರ ಮಗ. ಕಾರ್ ತಗೋತಾನ, ನನ್ನ ಮಗ ದುಡಿತಾನ, ದುಡ್ದು ಕಟ್ತಾನಂತ ತೊಗೊಂಡಿನಿ ಸರ್. ಅವರು ಏನಾಯಿತು, ಲಾಸ್ ಆಗಿಬಿಟ್ಟ. ಅವ ಮತ್ತೆ ಮೆತ್ತಗೆ ಬಿದ್ದ. ಅವ್ರು ಬಂದು ಜರ 2 ತಿಂಗಳು ಕಟ್ಟಲಿಲ್ಲ ಅಂದ್ರೆ ಭಾಳ ತರಸ್ಕೊಳಕತ್ತಿದ್ರು. ಆ ಟೆನ್ಷನ್ದಾಗ ಹಿಂಗಾಗೆ ನನ್ನ ಮಗ. ನಾವು ಕಟ್ಟಿ 1 ವರ್ಷ ಕಟ್ಟಿ ನೀವು ನಂಗೆ ಗೊತ್ತಿಲ್ಲ ರೀ. ಈಗ ಇಲ್ಲಿ ಬಂದಮೇಲೆ ಯಾದಗಿರಿಗೆ ಇಳಿದ್ಮೇಲೆ ಹೇಳ್ತಾರೆ ಮನೆ ಕೀಲಿ ಆದಮ್ಮ ಅಂತಾರೆ. ನಮ್ಗೊಂದು ಫೋನ್ ಹಚ್ಚಿ ಹೇಳ್ಬೇಕಲ್ರಿ ಸರ್. ಫೋನ್ ನಂಬರ್ ಇದ್ವು ಅವ್ರ ಬಳಿ, ಫೈನಾನ್ಸ್ ಅವ್ರ ಬಳಿ. ನೋಡಿರಿ ಅಮ್ಮರೇ ನಾವು ಕೀಲಿ ಹಾಕ್ತೀನಿ ನೋಡಿರಿ, ನೀವು ಫೈನಾನ್ಸ್ ಇದು ಸಂಘ ಕಟ್ಟಿಲ್ಲ, ನಾವು ಕೀಲಿ ಹಾಕ್ತೀನಿ ರೀ ಅಂತ ಹೇಳ್ಬೇಕ್ರಿ ಸರ್. ಅವ್ರು ಯಾಕೆ ಹೇಳೋದು ಕೀಲಿ ಹಾಕ್ಯಾರ ಅವ್ರು? ಹಾಂ, ಮತ್ತು ಇಲ್ಲಿ ಸೊಸೈಟಿ ಎಲ್ಲ ಮಂದಿ ನಡುಸಿಗ ಬಿದ್ದೀವಿ. ನಾವು ಹೆಂಗೆ ಮಾಡ್ಬೇಕು? ಈಗ ರೋಡಿಗೆ ಬಂದು ನಿಂದಿರ್ಬೇಕಂದ್ರೆ ಸರ್ ಹೇಳ್ರಿ, ನಮ್ಗೆ ಉಪಾಯ ಬೇಕು. ಈಗ ಮನಿ ಇಲ್ಲ. ಈಗ ನಂಗೆ ಮನೆಗೆ ಕರ್ಕೊಂಡೋಗಿ ಈಗ ಹಾಕ್ಬೇಕು. ನಾಳೆ ಹೆಚ್ಚು ಕಮ್ಮಿ ಆಯ್ತು, ನಡ್ರಿ ಅಮ್ಮ ಎಣ್ಣೆ ತೊಗೊಂಡು ಬರ್ರಿ ಅಂತ. ನಾನು ಎಲ್ಲಿ ಹೋಗ್ಬೇಕು? ಎಣ್ಣೆ ತಂದು ಯಾವ ದೇಶಕ್ಕೆ ಹೋಗ್ಬೇಕು? ಎಣ್ಣೆ ತೊಗೊಂಡು ನಮ್ಮ ಮನೆ ಜಾಗ ಬಿಟ್ಟು ಮಂದಿ ಮನೆಯಾಗ ಬಂದ್ ಮಾಡಲೆ ನಾನು ಒಯ್ದು. ಅದಕ್ಕೆ ನಮ್ಗೆ ಈಗ ಮನೆ ಬೇಕು, ಜಾಗ ಬೇಕು ನಮಗೆ. ಅವ್ರು ಫೋನೇ ಹಚ್ಚಿಲ್ಲ ಸರ್. ನಮ್ಗೆ ಕೀಲಿ ಹಾಕಿರಂತ ಒಂದು ಫೋನ್ ಹಚ್ಚಿಲ್ಲ. ಈಗ ಫೋನ್ ಹಚ್ಚಿದ ನಾನು ಅದೇ ನ್ಯಾಯ ಮಾಡ್ಬೇಕು ಈಗ. ಹಾಂ, ಅತನ ಅವ್ರ ಕಾಲಾಗೆ ಹಿಂಗಾಗಿ ನೋಡ್ರಿ. ಏನು ಮಾಡಬೇಕು ಸರ್? ಸಾಲ ಮುಗಿಸಿ ನನ್ನ ಮಗನಿಗೆ ಆರಾಮ ಮಾಡಿ ನಾನು ಇಷ್ಟೇ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ. ಮಗನ ದವಾಖಾನೆ ಎಲ್ಲ ಲಾಸ್ ಆಯ್ತು. ಏನು ಉಳಿದಿಲ್ಲ ನಮ್ಗೆ. ಮನೆಯಾಗ ಏನು ಆಸ್ತಿ ಐತೆ ಮನೆಯಾಗ? ಒಂದೇ ಜೀವನ ಇಲ್ಲಿ, ಒಂದು ಮಗ ಇಲ್ಲಿ. ಸೊಸಿಗೆ ಭಾಳ ಅಕ್ಕಿ ಗೊತ್ತಾಗ ಸೊಸಿಗೆ. ಮಗನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದಿದ್ದ ಕುಟುಂಬಸ್ಥರು ವಾಪಸ್ ಬರುವಷ್ಟರಲ್ಲಿ ಮನೆಗೆ ಬೀಗ ಹಾಕಿದ್ದ ಫೈನಾನ್ಸ್ ಕಂಪನಿ. ಮಗನನ್ನ ಬೆಂಗಳೂರಿನ ಇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಫೈನಾನ್ಸ್ ಆಟಾಟೋಪದಿಂದ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರೋ ಕುಟುಂಬಸ್ಥರು. ಅನಾರೋಗ್ಯ ಪೀಡಿತ ಮಗ, ಎತ್ತ ಮನೆಯನ್ನು ಕಳೆದುಕೊಂಡ ಗೀತಮ್ಮ. ಎತ್ತ ಹೋಗಬೇಕು ನೀವೇ ಹೇಳಿ? ಇನ್ನು ಯಾದಗಿರಿಯಲ್ಲಿ ನಿಲ್ಲದ ರಕ್ಕಸ ಫೈನಾನ್ಸ್ ಅಟ್ಟಹಾಸದಿಂದಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟಿದ್ರು ಗೀತಮ್ಮ ಕುಟುಂಬ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದಾಗಿ ಈಗಾಗಲೇ ಸಾಕಷ್ಟು ಕಂಗೆಟ್ಟು ಹೋಗಿದೆ ರಾಜ್ಯದಲ್ಲಿ. ಫೈನಾನ್ಸ್ ಕಂಪನಿ ಅಟ್ಟಹಾಸ, ಬೀದಿಗೆ ಬಿದ್ದ ಕುಟುಂಬ. ಯಾದಗಿರಿಯಲ್ಲಿ ನಿಲ್ಲದ ರಕ್ಕಸ ಫೈನಾನ್ಸ್ ಅಟ್ಟಹಾಸ. ಬೆಂಗಳೂರಿಗೆ ಬಂದಿದ್ದ ಕುಟುಂಬದ ಮನೆಗೆ ಬೀಗ ಜಡಿದ ಕಂಪನಿ. ಯಾದಗಿರಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರೋ ಗೀತಮ್ಮ ಎಂಬುವರ ಮಗ. ಮಗನನ್ನ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ದಾಖಲಿಸಲಾಗಿತ್ತು. ಮಗನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದಿದ್ರು ಕುಟುಂಬಸ್ಥರು. ವಾಪಸ್ ಬರುವಷ್ಟರಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿ ಬಡ್ಡಿ ಕೊಡದ ಕಾರಣ ಮನೆಗೆ ಬೀಗ ಹಾಕಿದೆ. ಮಗನನ್ನ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಫೈನಾನ್ಸ್ ಆಟಾಟೋಪದಿಂದ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರೋ ಕುಟುಂಬಸ್ಥರು. ಅನಾರೋಗ್ಯ ಪೀಡಿತ ಮಗ, ಇತ್ತ ಮನೆಯನ್ನು ಕಳೆದುಕೊಂಡ ಗೀತಮ್ಮ ಬೀದಿ ಪಾಲಾಗಿದ್ದಾರೆ. ಯಾದಗಿರಿಯಲ್ಲಿ ರಕ್ಕಸ ಫೈನಾನ್ಸ್ ಅಟ್ಟಹಾಸ. ಇಷ್ಟೊಂದು ಸಾವು ನೋವುಗಳು ಆದರೂ ಸಹಿತ ಸಿದ್ದರಾಮಯ್ಯನವರು ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಯಾಕೆ?